ಈಗ ನೀವೆಲ್ಲ ಉಪ್ಪಿನಕಾಯಿ ಚಲ್ಲಗತ್ತಿರ ಕರಿಯದ ಹಾ ಈಗ ಮಾತು ಹೇಳಿದ್ರೆ ಒಂದ್ ಜನ ಚುಟಿ ಕೊಟ್ಟಂಗ ಆತ ನಮ್ಗೆ ಉಪ್ಪಿನಕಾಯಿ ಇದ್ದಂಗ ಅದು ಮಾತು ಅವ್ರ ಸಂಸಾರದವ್ರ ಸುಖ ಗೊತ್ತಿಲ್ಲ ಅದ್ರಾಗ ಅವ್ರಿಗೆ ಯಪ್ಪ ಸುಖ ಕಂಡಾರ್ಲ ಹ್ಯಾಂಗ ಕಂಡಾರ ಮಾತ್ ಮರಿ ಹ್ಯಾಂಗ ಸಂಸಾರ ಮಾಡಿರೋದ್ ಕೇಳಾಗತ್ತಿದಿ ಎದ್ದು ಕೂತು ವಿಚಾರ ಮಾಡ್ತಾರ ಆ ಬಿದ್ದಾಳೆ ಮಹಾತ್ಮರು ಎದ್ದು ಕೂತಿ ಏನ್ ವಿಚಾರ ಮಾಡ್ತಾರತ್ತೀವ ಅಲ್ಲ ಕನಸ್ನೇವ್ ಸಂಸಾರ ಮಾಡಿದ್ರೆ ಇಟ್ಟು ತ್ರಾಸ್ ಕೊಟ್ಟದ ಇಟ್ಟು ಮೈಯೆಲ್ಲ ರಗತ ಹರ್ಷದ ಇನ್ನ ನಿಜ ಜೀವನದಾಗ ಸಂಸಾರ ಮಾಡಿದ್ರೆ ಎಷ್ಟು ತ್ರಾಸ್ ಕೊಡ್ತಿರ್ಬೇಕಂತ ಹೇಳಿ ನಿಜ ಜೀವನದಾಗ ಸಂಸಾರ ತ್ಯಾಗ ಮಾಡಿದ ಮನೆಯೋ ಎಂಟು ಕಂಬದ ಹಿರೇಮನೆ ಸಾಲಿಯ ಬ್ರಹ್ಮ ಮಾಡಿದ ಮನೆಯ ಎಂಟು ಕೊಂಬದ ಹಿರಿಮನಿ ಬಡ ಸಾಲಿಯ ಬ್ರಹ್ಮ ಮಾಡಿದ ಮನೆಯ ಎಂಟು ಕಂಬದ ಹಿರಿಮನೆ ಬಡ ಸಾಲಿಯ ಹಿರಮನೆ ಪಡ ಸಾಲಿ ಪಾಯ ಇಲ್ಲದ ಗೋಡೆ ಹಿರಮನೆ ಪಡ ಸಾಲಿ ಪಾಯ ಇಲ್ಲದ ಗೋಡೆ ಒಂಬತ್ತು ಕಿಡಕಿಯ ಚಂದ ಬ್ರಹ್ಮ ಮಾಡಿದ ಮನೆಯೋ ಎಂಟು ಕಂಬದ ಹಿರಮನೆ ಬಡ ಸಾಲಿಯೋ ಬ್ರಹ್ಮ ಮಾಡಿದ ಮನೆಯೋ ಎಂಟು ಕಂಬದ ಹಿರಮನೆ ಬಡ ಸಾಲಿಯೋ ಹಿರಿಮನಿ ಬಡ ಸಾಲಿ ಪಾಯ ಇಲ್ಲದ ಗೋಡೆ ಸುಣ್ಣ ಹಚ್ಚಿದ ಮನೆಯೋ ಮೇಲೆ ಹೊಳೆಯುವಂತ ಬಣ್ಣ ಕೊಟ್ಟಂತ ಮನೆಯೋ ಸುಣ್ಣ ಹಚ್ಚಿರವ ಮನೆಯ ಮೇಲೆ ಹೊಳೆಯುವಂತ ಬಣ್ಣ ಕೊಟ್ಟಿರವ ಮನೆಯ ಸುಣ್ಣ ಹಚ್ಚಿದ ಮನೆಯೋ ಮೇಲೆ ಹೊಳೆಯುವಂತ ಬಣ್ಣ ಕೊಟ್ಟಂತ ಮನೆಯೋ ಸುಣ್ಣ ಹಚ್ಚಿರವ ಮನೆಯ ಮೇಲೆ ಹೊಳೆಯುವಂತ ಬಣ್ಣ ಕೊಟ್ಟಿರವ ಮನೆಯ ಹಸರು ಹಳದಿ ಕೆಂಪ ಮೇಲೆ ಹೊಳೆಯಲು ಬಿಳುಪ ಹಸರು ಹಳದಿ ಕೆಂಪ ಮೇಲೆ ಹೊಳೆಯಲು ಬಿಳುಪ ಶಿಸ್ತಿಲ ಕಾಣುವುದು ಶಿವನಾಮನೆಯೋ ಬ್ರಹ್ಮ ಮಾಡಿದ ಮನೆಯೋ ಎಂಟು ಕಂಬರ ಹಿರಮನೆ ಬಡ ಸಾಲಿಯೋ ಬ್ರಹ್ಮ ಮಾಡಿದ ಮನೆಯೋ ಎಂಟು ಕಂಬರ ಹಿರಮನೆ ಬಡ ಸಾಲಿಯೋ ಹಿರಮನಿ ಬಡ ಸಾಲಿ ಪಾಯ ಇಲ್ಲದ ಗೋಡೆ ಹಿರಮನೆ ಬಡ ಸಾಲಿ ಪಾಯ ಇಲ್ಲದ ಗೋಡೆ ಒಂಬತ್ತು ಗಿಡಕಿಯ
ಇದು ಒಮ್ಮೆ ನೋಡಿದ ಕಡಿಕೋಳ ಮಾಡಿ ವಾಳನೋ ಬ್ರಹ್ಮನ ಮಣಿ ಸುಖವ ಇದು ಒಮ್ಮೆ ನೋಡಿದ ಕಡಿಕೊಳ್ಳ ಮಡಿ ಬಾಳನೋ ಬ್ರಹ್ಮನ ಮಣಿ ಸುಖವ ಇದು ಒಮ್ಮೆ ನೋಡಿದ ಕಡಿಕೋಳ ಮಾಡಿ ವಾಳನೋ ತಂಗಿ ಏನಾಗಿದೆಪ್ಪ ಈಗ ನಮ್ಮ ಕಮಿಟಿ ಅವ್ರು ಏನ್ ಹೇಳ್ಯಾರ ಮಕ್ಕಳು ಮಾತಾಡ್ಬೇಡ ಅಂತ ಹೇಳ್ಯಾರ ಹೌದು ಯಾಕಂದ್ರ ಊಟ ಮಾಡಿ ಮ್ಯಾಗ ಅನ್ನ ತೊಗೊಳ್ಳಾರ್ದಂಗ ಆಗ್ತದ ಕೆಲಸ ಇದು ಖರಿಯದಲ್ಲ ಹೌದಿರತ್ತೀವ ಅಲ್ಲ ಅಟ್ಟೆ ಸ್ವಲ್ಪದಾಗೆ ಯಪ್ಪ ಕಮಿಟಿ ಅವ್ರು ನಮಗ್ ಕೇಳ್ಕೊಂಡಾರ ನಾವ್ ಕಮಿಟಿ ಅವ್ರಿಗೆ ಕೇಳ್ಕೊಬೇಕಾಗಿದೆ ಏನ್ ಕೇಳ್ಕೊಬೇಕೈತಿವ ಕಮಿಟಿ ಅವ್ರಿಗೆ ಅವ್ರು ಹೇಳಿದ್ರ ನಮ್ ಬಾಬಾ ಈಗ ಏನ್ ಹೇಳ್ತ್ರಿ ಬಾ ಸ್ವಲ್ಪ ಸಪ್ಪಗ್ ನಡೆದ ಉಪ್ಪಿನಕಾಯಿ ಬೇಕು ಒಳಗತ್ ಹೇಳ್ಕೇರಿ ಒಟ್ಟೋದು ಉಪ್ಪಿನಕಾಯಿ ತಂದಿಟ್ರಿ ಮತ್ತಂದ್ರ ಊಟ ಮಾಡ್ಲಾರ್ದಂಗ ಆಗೇತಾವ ಅಲ್ಲ ಹೊಟ್ಟು ಉಪ್ಪಿನಕಾಯಿ ತಿಂದ್ರೆ ಹೊಟ್ಟಿ ತುಂಬಲ್ರಿ ಬಾಬಾ ಅದ್ರ ಸ್ವಲ್ಪ ಪಾನಿದ್ರೆ ಹೊಟ್ಟಿ ತುಂಬೋದು ಹೌದಲ್ಲ ತಂಗಿ ಹೌದಲ್ಲ ಈಗ ನೀವೆಲ್ಲ ಉಪ್ಪಿನಕಾಯಿ ಚಲ್ಲಗತ್ತಿರಿ ಕರಿಯದ ಈಗ ಮಾತ್ ಹೇಳಿದ್ರೆ ಒಂದ್ ಜನ ಚುಟಿ ಕೊಟ್ಟಂಗ ಆತ ನಮ್ಗೆ ಉಪ್ಪಿನಕಾಯಿ ಇದ್ದಂಗ ಅದು ಮಾತ್ ಹೌದೌದು ನೀವ್ ಮಾತ್ ಹೇಳಂದ್ರ ಹಸ್ತಿ ಉಪ್ಪಿನಕಾಯಿ ಅದ್ರಾಗೇನಿಲ್ಲ ಹೌದಲ್ಲ ತಂಗಿ ಮಾತ್ ಹೇಳಾರ್ದಿರಿ ಹಾಡ್ ಇರ್ತದ ನಮ್ ಉಪ್ಪಿನಕಾಯಿ ಹಚ್ಚದಂಗೂ ಆಗಲ್ಲ ಖಾರ ತಿಂದಂಗೂ ಆಗಲ್ಲ ಹೌದೌದು ಚಂತರ ಹೋಳಿಗೆ ಊಟ ಮಾಡ್ದಂಗೆ ಆಗ್ತದಪ್ಪ ನಮಗೆ ಹೌದು ಅದಕ್ಕೆ ಏನ್ ಉಪ್ಪಿನಕಾಯಿ ಹಚ್ಚಮ್ಮ ಏನ್ ಹೋಳಿಗೆ ಊಟನೇ ಉಣ ಮತ್ತಿನ ಅನ್ನ ಸಾರು ಕೊಟ್ಟ ಕಡಿಗೆ ಆಗೈತೆ ತಂಗಿ ಅದಕ್ಕ ಒಂದ್ ಜರಾರಿ ಅದ್ರ ಮಾತ್ ಇದ್ರೆ ಟೇಸ್ಟ್ ಕೊಡ್ತದ್ರಿ ಸಾಹೇಬ್ರ ಹೌದೌದು ಅಲ್ಲ ಅದಕ್ಕೆ ನಿನಗೇನು ಸಂಶಯ ಬಂತದ ಈಗ ಬ್ರಹ್ಮನ ಮನಿ ಸುಖಮ ಇದು ಒಮ್ಮೆ ನೋಡಿದ ಕಡಿಕೊಳ್ಳ ಮಡಿವಾಳಪ್ಪನ ಹೇಳಕತ್ತೀವ ಹೌದಲ್ಲ ಕಡಿಕೊಳ್ಳ ಮಡಿವಾಳಪ್ಪನವ್ರ ಸಂಸಾರ ಬಗ್ಗೆ ಏನು ಗೊತ್ತಾಯ್ತು ಮತ್ತೆ ಸನ್ಯಾಸಿ ಆಶ್ರಮದವ್ರು ಹೇಳ್ತಾರೆ ಹೆಂಡ್ರಿಲ್ಲ ಮಕ್ಕಳು ಮಠದೊಳಗಿರಂತಾರ ಅವ್ರು ಹೌದೌದು ಅವ್ರಿಗೆ ಸಂಸಾರ ಏನ್ ಗೊತ್ತಾಯ್ತು ಯಪ್ಪ ಅವರು ಸಂಸಾರ ಮಾಡಿದವ್ರಿ ಅದಾರ ಯಾರುವ ಮಡಿಯಾಳಪ್ಪನವ್ರು ಹುಚ್ಚಿ ಯಾಕ ಅವ್ರ ಸಂಸಾರದವ್ರ ಸುಖ ಗೊತ್ತಿಲ್ಲ ಅದ್ರಾಗ ಅವ್ರಿಗೆ ಯಪ್ಪ ಸುಖ ಕಂಡಾರಲ್ಲ ಹ್ಯಾಂಗ ಕಂಡಾರ ಮಾತ್ ಮರಿ ಹ್ಯಾಂಗ ಸಂಸಾರ ಮಾಡ್ಯಾರ ಕೇಳಾಗತ್ತೀರಿ ಯಪ್ಪ ಮಡಿಯಾಳಪ್ಪನವ್ರ ಕನಸ್ನ್ಯಾಗ ಸಂಸಾರ ಮಾಡ್ಯಾರತ್ತ ಹಾಗ ನೀನು ಹುಚ್ಚಿ ಯಾಕ ಈಗ ನಿಜ ಜೀವನ ಸಂಸಾರ ಮಾಡ್ಬೇಕಾದ್ರೆ ಹಗಲು ಸಾಲಲ್ಲ ರಾತ್ರಿನೂ ಸಾಲಲ್ಲ ನಮಗ ಇನ್ನು ಕನಸನಂಗ ಸಂಸಾರ ಮಾಡಿ ಸುಖ ಏನ್ ಉಂಡಿರ್ತೀವ ಯಪ್ಪ ಸುಖ ಉಂಡಾರಲ್ಲ ಹ್ಯಾಂಗ ಉಂಡಿರ್ತೀವ ಒಂದ್ ಜರ ಹೇಳ್ಕೇರ್ ಮುಗಿಸಮ್ಮತಿ ಈಗ ಹಾ ಅಲ್ಲ ಒಂದಿನ ಏನಾಗಿತ್ತ ಕೇಳಿದ್ರ ಏನಾಗಿತ್ತೀವ ಮಡ್ಯಾಳಪ್ಪನವ್ರಿಗೆ ಆಶ್ರಮದೊಳಗೆ ಕೂತಲೆ ಬಹಳ ಬ್ಯಾಸರ ಬಂದಂಗ ಆಲತ್ತಿತ್ತು ಹೌದೌದು ಹೊರಗರ ತಿರುಗಾಡ ಬರ್ಬೇಕಂತ ಹೇಳಿ ಆ ಆಶ್ರಮ ಬಿಟ್ಟು ಒಂದ್ 2-3 ಮುಂದೆ ತಿರುಗಾಡ್ಕೊತ ಹೋಗ್ತಾರೆ ಹೋಗ್ತಿರ್ವ ಆ ಆಶ್ರಮ ಮಾರಿ ಮುಂದೊಬ್ಬ ರೈತ ಏನ್ ಮಾಡಿದ ಹೊಲ್ ತುಂಬಾ ಜೋಳ ಹಾಕಿದ ಹೌದು ಜೋಳ ಹಾಕಿ ಜೋಳದಾಗ ಒಂದು ಅಂಟ ಹಾಕಿ ಅಂಟದ ಮೇಲೆ ಹಕ್ಕಿ ಹೊಡಿತಿದ ಹೌದಲ್ಲ ತಂಗಿ ಜೋಳ ಹಾಕಿದ್ರೆ ಅಂಟ ಬೇಕು ಅಂಟದ ಮೇಲೆ ಹಕ್ಕಿ ಹೊಡೆದ್ರೆ ಹಕ್ಕಿ ಹಾರಿ ಹೋಗ್ತಾವ ಈ ಮಡ್ಯಾಳಪ್ಪನವ್ರು ತಿರುಗಾಡ್ಕೊತ ಅದೇ ರೈತನ ಹೊರಕೆ ಹೋಗ್ತಾರೆ ಹೋಗ್ತಾರಿವ ಈ ಮಡ್ಯಾಳಪ್ಪನವ್ರಿಗೆ ನೋಡಿ ಆ ರೈತಿಗೆ ಹ್ಯಾಂಗ ಓದಿರ್ತಾನಿಪ್ಪ ಅಮ್ಮ ಹ್ಯಾಂಗ ಓದಿರ್ತಾಂತೀವ ಹಸದವರ ಮನೆ ಮುಂದೆ ಹಾಲ ಸಮುದ್ರ ಹರಿದು ಬಂದಂಗಾಯ್ತು ಇವತ್ತ ನಮ್ಮ ಹೊಲಕ್ಕೆ ನೀವು ಬಂದಿರಿಪ್ಪ ಹೌದಲ್ಲ ಈಗ ಸದ್ಯ ಸೀತ್ನಿ ತೆನಿ ಆಗ್ಯಾವ ನಾ ಸೀತ್ನಿ ತೆನಿ ಹುಡುಕ್ಯಾಡ್ಕೊಂತಂದು ಸುಟ್ಟು ಕೊಡ್ತಾತ ನೀವು ಪ್ರಸಾದ್ ಮಾಡಿ ಹೊಳ್ಳಿ ಆಶ್ರಮಕ್ಕೆ ಹೋಗುವಂತ ಹೇಳಿ ಮಡ್ಯಾಳಪ್ಪನವ್ರಿಗೆ ಆ ಅಂಟದ ಮೇಲೆ ಕುಂದ್ರಿಸಿ ಆ ರೈತ ಸೀತ್ನಿ ತೆನಿಯರ ತರಬೇಕಂತ ಹುಡುಕ್ಯಾಡ್ಕೊತ ತಿರುಗಾಡ್ಕೊತ ಹೊಲ್ ತುಂಬ ಹೋಗ್ತಾನ 5-6 ಸುಮಾರ ಏನಾಗಿತ್ತು ಹೊತ್ತು ಮುಳುಗ ಸಮಯದೊಳಗ ತಂಪ ಗಾಳಿ ಇಂಪಾಗಿ ಬೀಸ್ತಿತ್ತು ಹೌದಲ್ ತಂಗಿ ಇಂಪಾಗಿ ಬೀಸ್ತಿತ್ತು ಆ ತಂಪು ಗಾಳಿ ಒಳಗ ಮಡ್ಯಾಳಪ್ಪನವ್ರ ಕಣ್ಣಿ ನಿದ್ದೆ ಬಂದಂಗಾಯ್ತು ಕಣ್ಣಿಗೆ ನಿದ್ದೆ ಬಂದಂಗಾಯ್ತು ಅವ್ರಿಗೆ ಅಲ್ಲಿ ಅಂಟದ ಮೇಲೆ ಅಡ್ಡಾಗ್ತಾರೆ ಆ ಮನ್ಕೊಂಡ ಸಮಯದೊಳಗ ಅಪ್ಪರಿಗೊಂದು ಕನಸು ಬರ್ತಪ್ಪ ಅಮ್ಮ ಮನ್ಕೊಂಡ್ರೆ ಮಹಾತ್ಮರಿಗೆ ಕನಸು ಏನ್ ಬೀಳ್ತೈತಿವ ಕನಸ್ನಾಗ ಹೆಣ್ಣು ನೋಡಕ್ ಹೋದಂಗೈತತ್ತ ಮಹಾತ್ಮರಿಗೆ ಅದು ಒಂದು ಮೈ ಸಂತೋಷನೇ ಆಯ್ತು ಅಗದಿ ಸಂತೋಷ ತಂಗಿ ಏನ ಹೆಣ್ಣು ನೋಡಿ ಬಂದಾರ ಅಂತ ಲಗ್ನನೂ ಆಯ್ತು ತಂಗಿ ಎಲ್ಲಿದು ಇದು ಕನಸ್ನಾಗ ಅಂಟದ ಮೇಲಿಪ್ಪ ಏನ ಲಗ್ನ ಆಗ್ಯದ ಅನ್ನೋಟ್ಗೆ ಮಡ್ಯಾಳಪ್ಪನವ್ರಿಗೆ ಒಬ್ಬ ಗಂಡಸ್ ಮಗನ ಹುಟ್ಟದ ಇದನ್ನು ಕನಸನಾಗಿ ಅಂಟದ ಮೇಲೆ ಇದನ್ನು ಕನಸ್ನಾಗ ಅಂಟದ ಮೇಲೆ ಹೌದೌದು ಒಂದಿನ ಏನಾಗ್ತದ ಕೇಳಿದ್ರ ಏನಾಗ್ತವ ಮಡ್ಯಾಳಪ್ಪನ ಹೆಣತಿ ಕೂಸಿಗೆ ನಡು ಹಾಕೊಂಡ್ ಕಾಟನ್ ಮೇಲೆ ಮನ್ಕೊಂಡಂಗಾಗಿತ್ತು ಹೌದಲ್ಲ ತಂಗಿ ಹೌದಲ್ಲ ಅವಾಗ ಮಡ್ಯಾಳಪ್ಪನ ಹೆಣತಿ ಹ್ಯಾಂಗ ಓದಿರ್ತಾಳಿಪ್ಪ ಅಮ್ಮ ಏನ್ ಓದಿರ್ತಾಳತ್ತಿವ ಏನ್ರಿ ಒಂದ್ ಜರ ಹತ್ತ ಸರದ ಮಕ್ಕೋರಲ್ಲ ಕೂಸ ಸಾಣ್ತದ ನೀವ್ ಈ ಕಡೆ ಹೊಳ್ಳದ್ರ ಅಂದ್ರ ಹೌದು ಕೂಸಿನ ಕೈ ನಮ್ಮ ಬೆನ್ನ ತಳ ಸಿಗ್ತದ ಕೂಸಿನ ಕೈ ಬ್ಯಾನ್ ಆಗ್ತದಪ್ಪ ಹೌದಲ್ಲ ಒಂದ್ ಜರ ಹತ್ತ ಸರದ ಮಕ್ಕೋರಿ ಹೇಳ್ತಾರ ಸರದ ಮಕ್ಕಳು ಹೇಳ್ತಾರ ಒಂದ್ ಜರ ಸರದ ಮನ್ಕೋತಾರ ಸ್ವಲ್ಪ ಸರದ ಮಕ್ಕೊಂಡ್ರು ಮತ್ತೊಮ್ಮೆ ಓದಿರ್ತಾರ ಏನತ್ತಿವ ಏನ್ರಿ ಬಾಳೆ ಹತ್ತಲಗತ್ತಂಗ ಕಾಣ್ತಿ ಇನ್ನೊಂದ್ ಜರ ಸರಿ ಇರಲ್ಲ ಇನ್ನೊಂದು ಸರಿ ಇರಲ್ಲ ಮತ್ತೊಂದ್ ಜರ ಸರಿತಾರ ಮತ್ತೊಮ್ಮೆ ಓದಿರ್ತಾರ ಏನಂತ ಏನ್ರಿ ಬಾಳೆ ಹತ್ತಲಗತ್ತಂಗ ಕಾಣ್ತಿ ಇನ್ನೊಂದ್ ಜರ ಸರಿ ಇರಲ್ಲ ಜರ ಸರದ ಮಕ್ಕೋರಿಲ್ಲ ಅಲ್ಲ ನಿನಗೊಂದ್ ಮಾತು ಕೇಳ್ತಪ್ಪ ನಾ ಏನ್ ಕೇಳ್ಬೇಕತ್ತಿವ ಯಪ್ಪ ಅಂಟನೊಂದ್ 16 ಮಳೆ ಇರ್ತದ ಒಂದು ಮನುಷ್ಯ ಹಕ್ಕಿ ಹೊಡಿಬೇಕಾದ್ರೆ ಒಂದು 3 ಮಳ ಅಷ್ಟೇ ಅವ
ಒಂದ್ ಮನುಷ್ಯ ನಿಂತ ಹಕ್ಕಿ ಹೊಡೆಟಿರ್ತದ ಹಾ. ಆತದ ಸರಿ ರೀ ಆತಸ ಸರಿ ನಟಿ ಮಡಿಯಾಳಪ್ಪನವ್ರ ಮ್ಯಾಲೆ ರಪ್ಪ ಅಂತ ಹೇಳಿ ತಳಗ್ ಬೀಳ್ತಾರೆ. ಓಹೋ ನಿದ್ದಿಗಣ್ಣ ರಪ್ಪತ್ತೆ ಕಡ್ಕೊಂಡು ತೆಳಗ್ ಬಿದ್ರು ಮಹಾತ್ಮರು. ತಳಗ್ ಬೀಳ್ತಾರ. ಹೌದು. ಅದೇ ಹೊಸದಾಗಿ ಅಂಟ ಹಾಕಿದ್ರು. ಹೊಸದಾಗಿ ಅಂಟ ಹಾಕಿದ್ರು. ಕೊಂಚಿ ಕ್ವಾರಿ ಮುಳ್ಳ ಮೈಯೆಲ್ಲ ನಟ್ಟು ಮೈಯೆಲ್ಲ ರಂಭಾರಗತಾಗ ಹೋಗ್ತದ. ಹೌದಲ್ಲಿವ ಹೌದು. ಬಿತ್ತಲೆ ಎದ್ದು ಕೂತು ವಿಚಾರ ಮಾಡ್ತಾರ. ಅಮ್ಮ ಬಿತ್ತಲೆ ಮಹಾತ್ಮರು ಎದ್ದು ಕೂತಿ ಏನು ವಿಚಾರ ಮಾಡ್ತಾರತಿವ. ಅಲ್ಲ ಕನಸ್ನೇವ್ ಸಂಸಾರ ಮಾಡಿದ್ರೆ ಇಟ್ಟು ತ್ರಾಸ್ ಕೊಟ್ಟದ ಇಟ್ಟು ಮೈಯೆಲ್ಲ ರಗತ ಹರ್ಷದ. ಇನ್ನ ನಿಜ ಜೀವನದಾಗ ಸಂಸಾರ ಮಾಡಿದ್ರೆ ಎಷ್ಟು ತ್ರಾಸ್ ಕೊಡ್ತಿರ್ಬೇಕಂತ ಹೇಳಿ ನಿಜ ಜೀವನದಾಗ ಸಂಸಾರ ತ್ಯಾಗ ಮಾಡಿ ಬಿಟ್ಟಾರಪ್ಪ. ಓಹೋ ಎಂತ ಮಹಾತ್ಮರು ತ್ಯಾಗಿ. ಹೌದಲ್ಲ ಹೌದಲ್ಲ ತಂಗಿ. ಹೌದು ಅವರು ಶಾಣೆ ನೀನು ಶಾಣೆ. ಯಾಕ ಅಲ್ಲ ಮಹಾತ್ಮರು ಅಂಟದ ಮ್ಯಾಗ ಒಂದ್ ಸಾರಿ ಬೆಳೆನ ಸಂಸಾರ ಬಿಟ್ಟೇ ಬಿಟ್ರು. ಒಂದೇ ಸಲ ಬಿದ್ದಾರ ಸಂಸಾರ ತ್ಯಾಗ ಮಾಡಿಬಿಟ್ಟಾರ. ತಂಗಿ ಓ ನಾ 28 ಸಾರಿ ಕಾಟದ ಮ್ಯಾಗಿನ ತೆಳಗ್ ಬೀಳುತ್ತ. ಯಾಕ್ರಿ ಸಂಸಾರಕ್ಕೆ ಬಿಡವಲ್ಲ. ನೀ ಏನು ಸಂಸಾರ ಬಿಟ್ಟಿಲ್ಲ. ಮತ್ತ ಹಂಗೆ ಹೇಳ ನಮ್ಮ ಸಂಸಾರಕ್ಕೆ ಎತ್ಕೊಳ್ಳೋದು. ಯಪ್ಪ ನಿಮ್ಮ ಖಬರಿಗೇಡಿ ಸಂಸಾರ ಅದಂಗಮ್ಮ. ಅಲ್ಲ ನಾವು ನೀವು ಮಾಡೋ ಸಂಸಾರ ಹಂಗ ಮಹಾತ್ಮರು ಮಾಡೋ ಸಂಸಾರ ಹಂಗ ಕೇಳಿದ್ರ ಹಂಗತ್ತೀವ. ಇಲ್ಲಿನೂ ವ್ಯತ್ಯಾಸ ಬಾಳದಪ್ಪ. ಅವ ಇಲ್ಲಿ ಏನು ಫರಕ್ ಅದತಿ. ಅಲ್ಲ ಒಂದ ಕುರಿ ಒಂದ ಎಮ್ಮಿ ಒಂದ ಗುಂಡಕ್ಕ ನೀರ್ ಕುಡ್ಲಿಕ್ ಹೋಗ್ತಾವ ಬ್ಯಾಸಿಗೆ ದಿನಕ್ಕ ಹೋಗ್ತಿರ್ತಾವಲ್ಲ ಹೋತಾವಲ್ಲ. ಹೌದು. ಕುರಿ ಹಂಗ ನೀರ್ ಕುಡಿತದ. ಅಮ್ಮ ಗುಂಡಕ್ಕೆ ನೀರ್ ಕುಡ್ಲಿಕ್ಕೆ ಕುರಿ ಹೋಯ್ತಪ್ಪ ಅಂತಂದ್ರ ಮೊಳಕಾಲ ಮಂಡಿ ಊರಿ ತನ್ನ ಬಾಯಿ ನೀರಾಗಿಟ್ಟು ಕುಡ್ದ ಹೊಡಿಕ ಕಡಿ ಬರ್ತದ. ಮೈಗೆ ಕೆಸರು ಹಚ್ಕೊಳ್ಳಾರ್ದಂಗ ನೀರ್ ಕುಡ್ದು ಕಡಿಗೆ ಬರ್ತದ ಕುರಿ. ಹೌದು ಹೌದಲ್ಲ. ಮತ್ತ ಎಮ್ಮಿನೂ ಅದೇ ಗುಂಡಕ್ಕೆ ಹೋಗ್ತದ. ಎಮ್ಮಿ ಹ್ಯಾಂಗ ನೀರ್ ಕುಡಿತದಪ್ಪ. ಎಮ್ಮಿ ಸುದ್ದಿ ಕೇಳ್ಬೇಡ ಅವನಿ. ಯಾಕ ಮೊದಲು ಒಳಗ ಗುಂಡದಾಗ ಹೋಗ್ತದ. ಮೊದಲು ಮನಸ್ಸಿಗೆ ಬಂದಂಗ ಒದ್ದಾಡ್ತದ. ಅಲ್ಲಿಂದ ಒಂದಕ್ ಮಾಡ್ತದ. ಅಲ್ಲಿಂದ ಎರಡಕ್ ಮಾಡ್ತದ. ಅಲ್ಲಿಂದ ಕುಡುದು ಎದ್ದ ಕಡೆ ಹೊರಗೆ ಬರ್ತದ. ಒಂದ್ಸರಿ ಕುಡಿತೇನು. ನನ್ನ ಕಡೆ ಬರ್ಬೇಡ ನೀನು. ಬೇಡ ನಿನ್ ಕಡೆ ಅಲ್ಲ ಇಲ್ಲೇ ವಿಚಾರ ಮಾಡಪ್ಪ. ಹಂಗತ್ತೀವ ಮಹಾತ್ಮರ್ ಮಾಡೋ ಸಂಸಾರ ಹಂಗ ನಾವು ನೀವು ಮಾಡೋ ಸಂಸಾರ ಹಂಗತ್ ಕೇಳಿದ್ರ ಮಹಾತ್ಮರ್ ಮಾಡುವಂತ ಸಂಸಾರ ಕುರಿ ನೀರು ಕುಡ್ದಂಗ ಎದಕ್ಕೂ ಕೆಸರು ಹತ್ತಲಾರ್ದಂಗ ಮೈಗಿ. ಈ ಸಂಸಾರದೊಳಗೆ ಇದ್ರು ಈ ಸಂಸಾರ ಎಂಬುವಂತ ಕೆಸರು ಮೈಗೆ ಹಚ್ಕೊಳ್ಳಿಲ್ಲ. ಹೌದಲ್ಲ ಹೌದಲ್ಲ. ಇನ್ನ ನಾವು ನೀವು ಮಾಡೋ ಸಂಸಾರ ಹಂಗತ್ ಕೇಳಿದ್ರ ಹಂಗತ್ತೀವ ಎಮ್ಮಿ ನೀರು ಕುಡ್ದಂಗಿಪ್ಪ. ಮನಸ್ಸಿಗೆ ಬಂದಂಗ ರಾಡಿ ಮೈಯಲ್ಲಿ ಹಚ್ಕೊಂಡು ಅದ್ರ ಒದ್ದಾಡಿ ಇದು ನಮ್ದು ಹತ್ಯೆ ಆಗುವಂತ ಸಂಸಾರ ಅಲ್ಲ. ವರ್ಷ ಚಿಗುರ್ಕೋತಿ ಹೋಗ್ತದ. ಅದಕ್ಕ ಮಹಾತ್ಮರ್ ಮಾಡೋ ಸಂಸಾರ ಹಂಗ ನಾವು ನೀವು ಮಾಡೋ ಸಂಸಾರ ಹಂಗತ್ ಕೇಳಿದ್ರ ಹೇಳ್ತೀನಿ ಕೇಳಲ್ಲ. ಬ್ರಹ್ಮನ ಮನಿ ಸುಖವ ಇದು ಒಮ್ಮೆ ನೋಡಿದ